ಕನ್ನಡ ಸಂಘಟನೆಗಳು ಪಕ್ಷ ನಾಯಕರು 22ನೇ ತಾರೀಕು ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ದಾರೆ. ಅದೇ ದಿವಸ ಲಕ್ಷಾಂತರ SSLC ಪರೀಕ್ಷೆ ಬರೆಯತಕ್ಕಂಥ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಅವರು ಆತಂಕದಲ್ಲಿದ್ದಾರೆ. ವಿದ್ಯಾರ್ಥಿಗಳು ಈ ರೀತಿ ಏನಾದರೂ ಬಂದ್ ಆಚರಣೆ ಆಗಿದ್ದೇ ಆದರೆ ಅವರಿಗೆ ತೊಂದರೆ ಆಗತ್ತೆ. ಅದಕ್ಕೆ ಸರ್ಕಾರದ ಕ್ರಮ ಏನು? ಅಧ್ಯಕ್ಷರೇ, ಇದು ಬಹಳ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಸರ್ಕಾರದ ಹತ್ರ ಮಾತಾಡಬೇಕಾಯ್ತು, ಬಂದ್ ಏನು ಕರೆದಿದ್ದಾರೆ ಅಂತ. ಮಕ್ಕಳಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ನಾನು ಕೂಡ 22ನೇ ತಾರೀಕು ಬೆಳಗ್ಗೆ ಈ ವರ್ಲ್ಡ್ಸ್ ವಾಟರ್ ಡೇ ಅವತ್ತು ನಾನು ಪೂಜೆ ಮಾಡಿಸಿ ಒಂದು 1 ವೀಕ್ ಅಭಿಯಾನ ಮಾಡಬೇಕು ಅಂತ ನಾನು ನನ್ನ ಇಲಾಖೆಯಿಂದನೂ ಇರಿಗೇಷನ್ ಇಲಾಖೆ ನಾನು ಇವರು BWS ಸೇರಿ ವಾಟರ್ ಸೇವಿಂಗ್ಗೆ ಮಾಡಿಕೊಡ್ತೀವಿ. ಅವರು ಹೊರಟಿದ್ದಾರೆ. ನಾವು ವಿ ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದೆಲ್ಲ ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರೇ ಆಗಲಿ ಮಾಡೋಕ್ಕೆ ಸಂದರ್ಭ ಇಲ್ಲ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಅದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಯಾಕೆಂದರೆ ಈ ಮಕ್ಕಳಿಗೆಲ್ಲ ಎಜುಕೇಷನ್ ನಾಳೆ ಶುರು ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಎಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾನು ಮತ್ತೆ ಒಂದು ಸ್ಟೇಟ್ಮೆಂಟು ಸಾಯಂಕಾಲ ಹೋಗಲ್ಲ ಇದ್ರ ಬಗ್ಗೆ ನಮ್ಮ ಆಫೀಸರ್ಸ್ ಹತ್ರ ಮಾತಾಡ್ಬಿಟ್ಟು, ಯಾಕೆ ನನಗೆ ಕೆಲವ್ರ ಹತ್ರ ಮಾತಾಡೋಕೆ ಹೇಳಿದ್ರು. ಅವರು ದೆ ಕಾಂಟ್ ಎನಿವನ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ಭಾಳ ಸಮಸ್ಯೆ ಆಗ್ತದೆ. ಸೊ ಅದಕ್ಕೆ ಮತ್ತೊಂದು ಸ್ಟೇಟ್ಮೆಂಟ್ ನಾನು ಮಾಡ್ತೀನಿ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತೂ ಒಬ್ಬರಿದ್ದಾರೆ. ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಲ್ಲ. ಮುಖ್ಯಮಂತ್ರಿಗಳು ಮಂತ್ರಿಮಂಡಲ, ವಿಧಾನಸಭೆ ಎಲ್ಲ ಇದೆ. ನಾವು ಬಂದ್ ಮಾಡ್ತಾ ಇರೋದು ಯಾವುದಕ್ಕೆ? ಕರ್ನಾಟಕಕ್ಕೆ, ಕನ್ನಡಿಗರಿಗೆ. ನೀವೇ ಮೇಕೆದಾಟದ ಬಗ್ಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಯಾರನ್ನ ಕೇಳ್ಕೊಂಡು ಮಾಡಿದ್ರಿ? ಯಾರಿಗಾಗಿ ಮಾಡಿದ್ರಿ? ನಾವು ನಿಮ್ಮ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ದೀವಿ. ಸುಮ್ಮನೆ ನೀವಾಗಿದ್ದು ನೀವು ಬಂದ್ ಮಾಡೋರ ಮೇಲೆ ಒಂದು ರೀತಿ ಮಾತಾಡ್ತಕ್ಕಂಥದ್ದು ಖಂಡಿತ ಅಲ್ಲ. ಶಿವಕುಮಾರ್ ಅವರೇ, ನೀವು ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಿ ಮಾಡಿ. ಜೈಲ್ಗೆ ಹಾಕ್ತೀರಾ? ರೆಡಿ. ಗಲ್ಗೆ ಹಾಕ್ತೀರಾ? ರೆಡಿ. ಆಕಾಶವೇ ಬೀಳಲಿ, ಭೂಮಿಲೇ ಸೀಳಲಿ, ಬಂದ್ ಮಾಡ್ತೀವಿ. DK ಶಿವಕುಮಾರ್ ಅವರೇ, ನಿಮ್ಮ ಬಗ್ಗೆ ಮತ್ತೊಮ್ಮೆ ಗೌರವವಾಗಿ ಹೇಳ್ತೀನಿ. ನಿಮ್ಮ ಮಾತಿನಿಂದ ನಾವೇನು ಹೆದರ್ಬೇಕಾಗಿಲ್ಲ, ಬೆದರ್ಬೇಕಾಗಿಲ್ಲ. 6 ಕೋಟಿ ಕನ್ನಡಿಗರ ಬೆಂಬಲ ನಮ್ಮ ಒಕ್ಕೂಟಕ್ಕಿದೆ. 6 ಕೋಟಿ ಕನ್ನಡಿಗರ ಪರವಾಗಿ ಬಂದ್ ಮಾಡ್ತಾ ಇದ್ದೀವಿ. ಕನ್ನಡಿಗರ ಬೇಡಿಕೆಗಾಗಿ ಬಂದ್ ಮಾಡ್ತಾ ಇದ್ದೀವಿ. ತಾವು ಏನ್ ಬೇಕಾದ್ರೂ ಮಾಡ್ಬೋದು, ನಿಮ್ಗೆ ಅಧಿಕಾರ ಇದೆ. ಆದ್ರಿಂದ ನಿಮ್ಮ ಬಗ್ಗೆ ನನಗೇನು ಬೇರೆ ದ್ವೇಷ ಇಲ್ಲ. ನೀವು ಆ ರೀತಿ ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದೀರಿ. ನೀವು ಆ ಪ್ರಕಾರ ಅದೇನ್ ಮಾಡಬೇಕು ಅಂತಿದ್ರಿ ಮಾಡಿ. ನಾವು 22 ಕರ್ನಾಟಕ ಬಂದ್